ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ. ಮಂಗಳವಾರ ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬೆಳಿಗ್ಗೆ ಒಂದು 10 ಗಂಟೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೊಸದೊಡಕಿಗೆ ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬಾ ಕೆಲಸ ಇರುತ್ತಲ್ವ, ಪ್ರೋಸೆಸ್ ತುಂಬಾ ಇರುತ್ತೆ. ಹಾಗಾಗಿ ಸುಮಾರು ಒಂದು 10 ಗಂಟೆ ಆಗಿತ್ತು. ತಿಂಡಿನೆಲ್ಲ ಮುಗಿಸಿದ ತಕ್ಷಣವೇ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಫಸ್ಟಿಗೆನೇ ಅಂದರೆ ಪುದೀನ ಸೊಪ್ಪು ತಂದಿದ್ದೆ, ಅದನ್ನು ಬಿಡಿಸಿ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಬಿಡಿಸಿ ಎತ್ತಿಡ್ಕೊತಾ ಇದ್ದೀನಿ. ಅಂದರೆ ಫ್ರೆಶ್ ಇದ್ರೇ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತಲ್ವ, ಹಾಗಾಗಿ ನಾನು ಇವತ್ತೇ ತರಿಸ್ಕೊಂಡು ಬೇಗನೆ ಎಲ್ಲ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ ಅಂತೇಳಿ ಫಸ್ಟಿಗೆ ನಾನಿಲ್ಲಿ ಪುದೀನ ಸೊಪ್ಪು ಬಿಡಿಸ್ತಾ ಇದ್ದೀನಿ. ನನ್ನ ಮಗ ನೋಡ್ತಿರ್ಬೋದು, ಟಿ ವಿ ನೋಡ್ತಾ ಇದ್ದಾನೆ, ಕಾರ್ಟೂನ್ ಹಾಕೊಂಡು ನೋಡ್ತಾ ಇದ್ದಾನೆ. ನಮಗಂತೂ ಈ ರಜೆಗಳು ಬಂದರೆ ಅಂದರೆ ಬರೀ ಕಾರ್ಟೂನ್ ನೋಡೋದೇ ಆಗುತ್ತೆ. ನಾವು ಇಷ್ಟ ಆಗಿ ಚಾನಲ್ಗಳ್ನ ಚೇಂಜ್ ಮಾಡುವಾಗಲೇ ಇಲ್ಲ ಮಗಳು ತಪ್ಪಿದ್ರೆ ಮಗ ತಪ್ಪಿದ್ರೆ ಮಗಳು, ಇವನ್ನೇ ಆಗ್ತಿರ್ತಾರೆ. ಅವನ್ನ ನಾವು ನೋಡ್ಕೊಂಡಿರಬೇಕು. ಒಂದೊಂದು ಕಾರ್ಟೂನು ಸಹ ನಮಗೂ ಇಷ್ಟ ಆಗುತ್ತೆ, ನಾವು ಸಹ ಅದನ್ನೇ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿರ್ತವೆ ಕಾರ್ಟೂನ್ಗಳು, ಒಂದೊಂದು ಸಹ ನಮಗೂ ಇಷ್ಟ ಆಗ್ತವೆ. ಅದಕ್ಕೆ ನಾವು ಅದನ್ನೇ ನೋಡ್ತಾ ನಾವು ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ನನ್ನ ಮಗನೂ ಅಷ್ಟೇ ರಿಮೋಟ್ನ ಕೈಯಲ್ಲೇ ಇಟ್ಕೊಂಡಿರ್ತಾನೆ, ನಾವೆಲ್ಲರೂ ತೊಗೊಂಡು ಚೇಂಜ್ ಮಾಡ್ಕೊಂಬಿಡ್ತೀವಿ ಅಂತೇಳಿ ಅಂತ. ಹಾಗೆಯೇ ನಾನು ಪುದೀನ ಸೊಪ್ಪನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಸಿಕ್ತು ಪುದೀನ ಸೊಪ್ಪು ಇದ್ರೇ ಬಿರಿಯಾನಿ ತುಂಬ ಚೆನ್ನಾಗಿ ಬರೋದು. ಎಷ್ಟಿದ್ರೂ ಚೆನ್ನಾಗಿರುತ್ತೆ ಪುದೀನ ಸೊಪ್ಪು ಬಿರಿಯಾನಿಗೆ ಮಾತ್ರನ. ಅದಕ್ಕೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇಟ್ಟಿದ್ದೀನಿ. ಯಾಕಂದರೆ ಕಲ್ಲು ಮಣ್ಣು ಇದ್ದರೆ ಅದರಲ್ಲಿ ಕೆಳಗಡೆ ಹೋಗುತ್ತೆ, ಆವಾಗ ಮತ್ತೊಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೋಬೋದು ಅಂತೇಳಿ ಅಂತ ನೀರು ಹಾಕಿಟ್ಟಿದ್ದೀನಿ. ಈಗ ನಾನು ಮಟನ್ ತೊಗೊಂಡಿದ್ದೀನಿ, ಒಂದು 3/4 kg ಅಷ್ಟು ಮಟನ್ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಸಾಂಬಾರಿಗೆ, ಸ್ವಲ್ಪ ಬಿರಿಯಾನಿಗೆ ಅಂತೇಳಿ ಅಂತ. ಈಗ ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಮೊದಲೇ. ಅದಕ್ಕೆ ಈಗ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಗರಂ ಮಸಾಲ, ಹಾಗೆ 1.5 ಚಮಚದಷ್ಟು ಅಚ್ಕಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ. ಬಿರಿಯಾನಿ ಸಹ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಫಸ್ಟ್ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೋಟಿಂಗ್ ಚೆನ್ನಾಗಿ ಕುತ್ಕೋಬೇಕು, ಆ ರೀತಿಯಾಗಿ ನಾನೀಗ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೂ ಮತ್ತು ಚಿಕನ್ ಬಿರಿಯಾನಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಚಿಕನ್ ಬಿರಿಯಾನಿ ಬೇಗನೆ ಆಗೋಗ್ಬಿಡುತ್ತೆ, ಆದರೆ ಮಟನ್ ಬಿರಿಯಾನಿ ಆ ಥರ ಆಗೋದಿಲ್ಲ. ಮೊದಲಿಗೆ ನಾವು ಮಟನ್ನ ಬೇಯಿಸ್ಕೋಬೇಕಾಗುತ್ತೆ, ಆಮೇಲೆ ನಾವು ಅಕ್ಕಿನ ಹಾಕಿ ಕುಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಪ್ರೋಸೆಸ್ ಜಾಸ್ತಿನೇ ಇರುತ್ತೆ. ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಸೂಪರಾಗಿ ಬಂದಿತ್ತು ಮತ್ತು ಟೇಸ್ಟು. ನನ್ನ ಮಗಗಂತೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅದು ಯಾವ ಬಿರಿಯಾನಿ ಆಗಿರ್ಬೋದು, ಮೊಟ್ಟೆ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಯಾವುದಾದ್ರೂ ಆಯಿತು. ಅದಕ್ಕಾಗಿ ನಾನು ಮನೆಯಲ್ಲಿ ತುಂಬಾ ಜಾಸ್ತಿ ಮಾಡೋದು ಬಿರಿಯಾನಿನ. ಹಂಗಾಗಿ ಇವತ್ತು ಮಟನ್ ಮಾಡ್ತೀನಿ ಅಂತ ಅಂದಾಗಲೇ ಅವನು ಮೊದಲೇ ಕಂಡೀಷನ್ ಹಾಕ್ಬಿಟ್ಟಿದ್ದ, ಫಸ್ಟು ಸ್ವಲ್ಪ ನೀನು ಬಿರಿಯಾನಿ ಮಾಡಬೇಕು ಅಂತೇಳಿ ಅಂತ. ಹಂಗಾಗಿ ನಾನೀಗ ಬಿರಿಯಾನಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಈಗ ನಾನು ಬಿರಿಯಾನಿಗೆ ಅಂತೇಳಿ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ನಾನು. ಅದನ್ನು ಸ್ವಲ್ಪ ಅಂದರೆ ಪೇಸ್ಟ್ ಮಾಡ್ಕೊಳೋದಿದೆ, ಅದಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದಕ್ಕೆ ಬೇರೆಲ್ಲ ಹಾಕಿ ನಾವು ಈಗ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಹಂಗಾಗಿ ಈಗ ನಾನು ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾನು. ಫಸ್ಟು ಬಿರಿಯಾನಿ ಆಗೋಗ್ಬಿಟ್ರೆ ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಂತ ನಾನಿಲ್ಲಿ ಫಸ್ಟು ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ 2 ಗಡ್ಡೆ ಬೆಳ್ಳುಳ್ಳಿ ಬೇಕು, ಹಾಗೆ ಒಂದು ಅರ್ಧ ಇಂಚು ಶುಂಠಿ ಬೇಕು. ಅವನ್ನೆಲ್ಲ ಬಿಡಿಸಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಮೇಲೆ ಇನ್ನೇ ಸ್ಟವ್ ಮೇಲೆ ಹಾಕೋದು ಅಂತೇಳಿ ಇವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದ ನಂತರ ನಾನೀಗ ರುಬ್ಬಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿರೋ ಅಂಥದ್ದು, ಹಾಗೆ ಅರ್ಧ ಇಂಚು ಅಥವಾ 1 ಇಂಚು ಶುಂಠಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಈಗ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ 1-2 ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಗ್ರೈಂಡ್ ಆಗೋಲ್ಲ ಅಂತೇಳಿ ಅಂತ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕಿದ ನಂತರ ನಾನಿಲ್ಲಿ 1.5 ಚಮಚದಷ್ಟು ನಾನಿಲ್ಲಿ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಹಾಕೋದಿದೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು. ಅದಕ್ಕೆ ಈಗ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಅಂದರೆ ನುಣ್ಣಗೆ ರುಬ್ಕೊಂಬರ್ಬೇಕು, ತೀರಾ ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಪೇಸ್ಟ್ ಥರವ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನೀಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಅಂತ ರೆಡಿ
ಮಾಡ್ಕೊತಾ ಇದ್ದೀನಿ. ಅಂದರೆ ಇವಾಗ ತುಂಬ ಬಿಸಿಲಲ್ವ, ಸೆಕೆ ಅಂದರೆ ಸೆಕೆ ಆಗುತ್ತೆ, ಅಡುಗೆ ಮನೇಲಿ ಇರೋಕ್ಕೆ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ಈಗ ಅದನ್ನು ಗ್ರೈಂಡ್ ಮಾಡೋಣ ಅಂತೇಳಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ವೆರೈಟಿಯಾಗಿ ಮಾಡ್ಬೋದು. ನಾನು ಈ ವೆರೈಟಿಯಲ್ಲಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೊಂದು ಸ್ವಲ್ಪ ಕಾಯಲ್ಲೂ ಹಾಕ್ಕೊತಾ ಇದ್ದೀನಿ. ನಾನು ತೆಂಗಿನಕಾಯಿ ತುರಿದು ಅದನ್ನು ಹಾಲು ಥರ ತೊಗೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ತೋರ್ಸೋಕ್ಕಾಗಿಲ್ಲ. ನಾನಿಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡು ಅದನ್ನು ತೆಂಗಿನ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ತೀವಲ್ಲ, ಅದರಿಂದ ಇವೆರಡರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಈಗ ಇದನ್ನು ಎತ್ತಿಡ್ತಾಯಿದ್ದೀನಿ. ಇದನ್ನೆಲ್ಲ ಈಗ ಇದರಲ್ಲೆಲ್ಲ ಇತ್ತಲ್ಲ ಮುಚ್ಚುಳದಾಗೆಲ್ಲವ, ಅದನ್ನು ಈಗೆಲ್ಲ ಜಾರೊಳಗೆ ಹಾಕಂತ ಇದ್ದೀನಿ. ನಾನು ಜಾರೊಳಗೆ ಬಿಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಬೌಲಲ್ಲಿ ಎತ್ತಿಡ್ಬೋದು. ಪಾತ್ರೆ ತೊಳೆಯೋಕ್ಕೆ ಜಾಸ್ತಿ ಆಗುತ್ತೆ ಅನ್ನೋರು ಈ ರೀತಿಯಾಗಿ ಮಾಡ್ಕೋಬೋದು. ನನಗೂ ಅಷ್ಟೇ ತುಂಬಾ ಕೆಲಸ ಇತ್ತಲ್ವ, ಹಂಗಾಗಿ ನಾನು ಜಾರೊಳಗೆ ಬಿಟ್ಕೊತಾ ಇದ್ದೀನಿ. ನಾನು ಸಾಂಬಾರೆಲ್ಲ ಮಾಡಬೇಕು, ಇದು ಬಿರಿಯಾನಿದು ತುಂಬ ಪ್ರೋಸೆಸ್ ಇದೆ, ಹಂಗಾಗಿ ಕೆಲಸ ತುಂಬ ಇರೋದ್ರಿಂದ ಟೈಮು ಇರಲ್ಲ, ಹಂಗಾಗಿ ಅಂತೇಳಿ ಇದಕ್ಕೆ ಬಿಟ್ಕೊತಾ ಇದ್ದೀನಿ. ಪೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನೈಸಾಗಿ ನುಣ್ಣಗೆ ಬಂದಿತ್ತು ಪೇಸ್ಟು. ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇದನ್ನು ಸಹ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಕಟ್ ಮಾಡ್ಕೊಳೋವು ಇದ್ದಾವೆ, ಅಂದರೆ ಈರುಳ್ಳಿ ಟೊಮೊಟೊ ಅಷ್ಟೇ ಅದಕ್ಕೆ ಕಟ್ ಮಾಡ್ಕೊಳೋದು. 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಗೆಡ್ಡೆ ಮೀಡಿಯಮ್ ಸೈಜಿನವು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಮಾಲ್ ಸೈಜಾಗಿ ತೊಗೊಂಡಿದ್ದೀನಿ 4 ಟೊಮೊಟೊನ. ಅವನ್ನೆಲ್ಲ ಕಟ್ ಮಾಡ್ಕೊಳೋದಿತ್ತು, ಹಂಗಾಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಕರ ಕಟ್ ಮಾಡ್ಕೋಬೋದು ಅಥವಾ ಸ್ಲೈಸರ ಮಾಡ್ಕೋಬೋದು, ಉದ್ದಕ್ಕೆ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಅಡ್ಡ ಸೀಳ್ಬಿಟ್ಟು ಮತ್ತೆ ಅದನ್ನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಸಣ್ಣಕರ ಕಟ್ ಮಾಡ್ಕೋಬೋದು. ಹಾಗೆ 4 ಟೊಮೊಟೊನೂ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೇಕಾಗಿದ್ದೆಲ್ಲ ರೆಡಿ ಮಾಡಿಕೊಂಡು ತೆಂಗಿನ ಹಾಲು, ಪೇಸ್ಟು, ತುಪ್ಪ, ಈರುಳ್ಳಿ, ಟೊಮೊಟೊ, ಗರಂ ಮಸಾಲನೆಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಅಂದರೆ ಕುಕ್ಕರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಒಂದು ಕಡೆ ಇದ್ದರೆ ಹಾಕುವಾಗ ಈಸಿ ಆಗುತ್ತೆ ಅಂತೇಳಿ ಅಂತ ಇವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದ ಎಣ್ಣೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನಾನು ಸ್ಟವ್ ಮೇಲೆ ಇಟ್ಟಿದ ಮೇಲೆ ಇದೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ಸಣ್ಣ ಉರಿಯಲ್ಲೇ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 7ರಿಂದ 8 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಬಿದ್ದಷ್ಟು ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. 7ರಿಂದ 8 ಸ್ಪೂನ್ ಎಣ್ಣೆ ಹಾಕಿ ಒಂದು 2ರಿಂದ 3 ಚಮಚ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಸಹ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿ. ಈಗ ಒಂದು 3 ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ನಂತರ ನಾನಿಲ್ಲಿ 1-2 ಇಂಚು ಚಕ್ಕೆ, ಲವಂಗ, ಹಾಗೆಯೇ ಏಲಕ್ಕಿ, ಮರಾಠಿ ಮೊಗ್ಗು ಅವನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇವನ್ನೆಲ್ಲವ, ಆವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನು ಫ್ರೈ ಮಾಡಿದ ನಂತರ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಟೊಮೊಟೊ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಶುಂಠಿ ಮತ್ತು ಈ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದನ್ನು ಪೇಸ್ಟ್ ಹಾಕಿ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಹಾಕಿದ ತಕ್ಷಣವೇ ಫ್ರೈ ಮಾಡಬೇಕು, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಹಾಗಾಗಿ ತಳ ಒತ್ತೋದಿರುತ್ತೆ. ಹಾಗಾಗಿ ನಾನು ಹಾಕಿದ ತಕ್ಷಣವೇ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿರುವಾಗಲೇ ಇನ್ನೂ ಒಂದು ಸ್ವಲ್ಪ ಇತ್ತು ಜಾರಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಎಣ್ಣೆಯಲ್ಲಿ ಇದೆಲ್ಲ ಹೊಂದ್ಕೋಬೇಕು ಈ ಮಸಾಲೆ, ಆವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಹಂಗಾಗಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹೊಂದ್ಕೊಳ್ಳೋ ಥರ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ ನಂತರ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಮಟನು, ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ಅಂತೇಳಿ ಅಂತ. ಈಗ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿದ ನಂತರ ನಾನೀಗ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಮಟನ್, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಈ ಮಸಾಲೆಯಲ್ಲಿ ಹೊಂದ್ಕೋಬೇಕು ಮಟನ್ ಎಲ್ಲವ, ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದನ್ನೆಲ್ಲ ಹಾಕಿ ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಸುಮಾರು ಒಂದು 3/4 kg ಇರ್ಬೋದು ಮಟನು, ಇಷ್ಟು ಹಾಕಿದ್ದೀನಿ ನಾನು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ಈ ಮಟನ್ನು, ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಫ್ರೈ ಮಾಡೋದು ಅನ್ನೋದಕ್ಕಿಂತ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಹೊಂದ್ಕೊಳ್ಳೋ ರೀತಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು.
ಇದನ್ನು ಇದೇ ರೀತಿ ನಾನೊಂದು 5 ನಿಮಿಷ ಫ್ರೈ ಮಾಡ್ತೀನಿ, ಎಣ್ಣೆಯಲ್ಲಿ ಹೊಂದ್ಕೊಳೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಆವಾಗ ಮಟನ್ ಜ್ಯೂಸಿಯಾಗಿರುತ್ತೆ, ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಎಣ್ಣೆಯಲ್ಲಿ ಇದೇ ರೀತಿಯಾಗಿ ನಾನೀಗ ಅದನ್ನು ಫ್ರೈ ಮಾಡ್ತೀನಿ. ಒಂದು 5 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎಣ್ಣೆ ಎಲ್ಲ ಬಿಟ್ಕೊಬರಬೇಕು. ಆ ರೀತಿಯಾಗಿ ಈ ರೀತಿ ನೋಡಿ ಎಣ್ಣೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಆವಾಗಲೇ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂಥೇಳಿ ಅಂತ. ಮಟನ್ ಆಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮಸಾಲೆ ಆಗಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ನೀವೇ ನೋಡ್ತಿರ್ಬೋದು. ಈಗ ಇದನ್ನೆಲ್ಲ ಹಾಕಿ ಅಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಪುದೀನ ಸೊಪ್ಪನ್ನಂತೂ ಒಂದು 2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಎಷ್ಟು ಬೀಳುತ್ತೋ ಅಷ್ಟು ರುಚಿಯಾಗಿರುತ್ತೆ ಈ ಬಿರಿಯಾನಿಗಳು. ಯಾವುದೇ ಬಿರಿಯಾನಿಗೂ ಅಷ್ಟೇ ಆಗಲಿ ಪುದೀನ ಸೊಪ್ಪು ಜಾಸ್ತಿ ಆ್ಯಡ್ ಮಾಡಬೇಕು, ಈ ರೀತಿಯಾಗಿ ಆ್ಯಡ್ ಮಾಡಬೇಕು. ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ, ಆವಾಗಲೇ ರುಬ್ಬುವಾಗಲೂ ಹಾಕಿದ್ದೆ, ಇವಾಗ ಮಸಾಲೆಗೂ ಹಾಕ್ತಾಯಿದ್ದೀನಿ. ಅಂದರೆ ಮಾಡುವಾಗಲೂ ಬಿರಿಯಾನಿ ಮಾಡುವಾಗಲೂ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಚಮಚದಷ್ಟು ನಾನಿಲ್ಲಿ ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡ್ರ್ ಬೇಕಾದ್ರೆ ಆಪ್ಷನಲ್ಲು, ನೀವು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ 1 ಚಮಚದಷ್ಟು ಬಿರಿಯಾನಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಹೊಂದ್ಕೊಳ್ಳೋ ಥರ ಮಸಾಲೆಗೆ ಮಟನ್ ಎಲ್ಲ ಹೊಂದ್ಕೋಬೇಕಲ್ಲ, ಆ ರೀತಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು 1 ಲೋಟ ತೆಂಗಿನ ಹಾಲು ತೆಗೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಯಾಕೆಂದರೆ ತೆಂಗಿನ ಹಾಲು ಹಾಕಿದರೆ ಹಾಕ್ಬೋದು, ಆಪ್ಷನಲ್ಲು. ನಾನಿಲ್ಲಿ ತೆಂಗಿನ ಹಾಲು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ರೈಸು ಅಂತೇಳಿ ನಾನಿಲ್ಲಿ 1 ಲೋಟ ತೆಂಗಿನ ಹಾಲು ಹಾಕಿ ಸ್ವಲ್ಪ ಇತ್ತು ಅಷ್ಟೇ ಅದನ್ನು ಹಾಕ್ತಾಯಿದ್ದೀನಿ. ನಾನು 2 ಲೋಟ ಅಷ್ಟೇ ಬಾಸ್ಮತಿ ರೈಸ್ ತೊಗೊಂಡಿರೋದು, ಅದಕ್ಕೆ 1 ಲೋಟ ತೆಂಗಿನ ಹಾಲು 1 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಮಟನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಆ ತೆಂಗಿನ ಹಾಲು ಹಾಕಿದ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ, ಗ್ರೇವಿನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ 1 ಲೋಟ ತೆಂಗಿನ ಹಾಲು 1 ಲೋಟ ನಾನು ನೀರು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ 2 ಲೋಟ ತೆಂಗಿನ ಹಾಲು ಹಾಕಿದ್ರೂ ಇನ್ನೂ ಸಹ ಚೆನ್ನಾಗಿರುತ್ತೆ ಬಿರಿಯಾನಿ. ನಾನಿಲ್ಲಿ 1 ಲೋಟ ತೆಂಗಿನ ಹಾಲು 1 ಲೋಟ ನೀರು ಸೇರಿಸ್ತಾ ಇದ್ದೀನಿ. 2 ಲೋಟದಷ್ಟು ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಅದಕ್ಕಾಗಿ ನಾನು 2 ಲೋಟ ನೀರು ಹಾಕಿದ್ದೀನಿ. ಅಂದರೆ 1 ಲೋಟ ಹಾಲು 1 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ತಾ ಇದ್ದೀನಿ ನಾನು. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮ್ಯಾರಿನೇಟ್ ಮಾಡುವಾಗಲೂ. ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಉಪ್ಪು ಹಾಕಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಆವಾಗಲೂ ಹಾಕಿದ್ವಿ, ಇವಾಗಲೂ ಹಾಕಿದ್ವಿ, ನೋಡ್ಕೊಂಡು ಉಪ್ಪು ಹಾಕಬೇಕು ಇದಕ್ಕೆ ಮಾತ್ರನ. ಯಾಕಂದರೆ ಉಪ್ಪು ಆದರೆ ಚೆನ್ನಾಗಿರೋದಿಲ್ಲ ಯಾವುದಾದ್ರೂ ಅಷ್ಟೇ. ಈಗ ಉಪ್ಪನ್ನು ಹಾಕಿದ ನಂತರ ನಾನೀಗ ಅರ್ಧ ನಿಂಬೆ ರಸ ಹಾಕ್ತಾಯಿದ್ದೀನಿ ನಾನು. ಆಪ್ಷನಲ್ಲು ಇದೂ, ಅಂದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನೀಗ ಅರ್ಧ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. 5 ನಿಮಿಷ ಅಥವಾ 2 ನಿಮಿಷ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ನಾನು ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಮಟನ್ ಎಳೆದಾಗಿರೋದ್ರಿಂದ ನಾನು 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಟನ್ ಮೇಲೆ ಡಿಪೆಂಡು, 3 ವಿಷಲು ಅಥವಾ 6 ವಿಷಲ್ ಈ ರೀತಿಯಾಗಿ ಕೂಗಿಸ್ಕೊಳ್ಬೋದು. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊತಾ ಇರೋದು. ಇವಾಗ ನಾನು ವಿಷಲ್ ಆಗೋ ಅಷ್ಟರಲ್ಲಿ ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೆನೆಸಿಡೋಣ ಅಂತೇಳಿ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಈಗ ನೋಡ್ತಿರ್ಬೋದು ನಾನು ತೆಂಗಿನ ಹಾಲು ಯಾವುದ್ರಲ್ಲಿ ಹಾಕೋದ್ನೋ ಅದರಲ್ಲೇ ನಾನೀಗ 2 ಲೋಟದಷ್ಟು ನಾನು ಅಕ್ಕಿ ತೊಗೊತಾ ಇದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಯಾವ ರೈಸ್ ಆದರೂ ಆ್ಯಡ್ ಮಾಡ್ಬೋದು. ಬಾಸುಮತಿ ರೈಸ್ ಇದ್ದರೆ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತೇಳಿ ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ತೊಗೊತಾ ಇರೋದು. ಆ 2 ಲೋಟ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ನಾನು ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಅಂದರೆ ವಿಶಾಲಾಗಿ ತಣ್ಣಗಾಗೋ ಅಷ್ಟರಲ್ಲಿ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಮೇಲಾಗುತ್ತೆ. ಅಷ್ಟೊತ್ತಿಗೆ ಅಕ್ಕಿನೂ ಸಹ ಚೆನ್ನಾಗಿ ನೆನೆಯುತ್ತೆ ಅಂತೇಳಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಈಗ ನಾನು ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಂದರೆ ವಿಷಲು ಆಗುತ್ತೆ ಅಂತೇಳಿ ಅಂತ. ಅಕ್ಕಿ ನೆನೆದಷ್ಟು ಅಕ್ಕಿ ಚೆನ್ನಾಗಿ ಬರುತ್ತೆ, ಅನ್ನ ಚೆನ್ನಾಗಾಗುತ್ತೆ ಅಂತೇಳಿ. ಹಂಗಂತೇಳಿ 1 ಅವರೆಲ್ಲ ನೆನೆಸೋಕೆ ಹೋಗಬಾರ್ದು. ಮಿನಿಮಮ್ ಅಂತೂ ಒಂದು 30 ಮಿನಿಟ್ಸ್ ಅಂತೂ ನೆನೆಸ್ಬೇಕು. ಈಗ ನಾನು ವಿಷಲು ಆಗಿತ್ತೆ, ಈಗ ಅದನ್ನು ಎತ್ತುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಅಂತ. ಮಟನ್ ಅಂತೂ ತುಂಬ ಚೆನ್ನಾಗೇ ಬೆಂದಿತ್ತು, ಗ್ರೇವಿನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಥಿಕ್ನೆಸ್ ಆಗಿ ಅಂತೇಳಿ ಅಂತ. ಈಗ ಅದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ನೀರನ್ನೆಲ್ಲ ತೆಗೆದು ಇವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಅದನ್ನು ಅಕ್ಕಿನ ಆ್ಯಡ್ ಮಾಡಬೇಕು. ಈಗ ಅಕ್ಕಿನೆಲ್ಲ ಆ್ಯಡ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅಕ್ಕಿ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ.
ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಅದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಯಾಕೆ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಅಂದರೆ ಮಟನ್ ಎಲ್ಲ ಬೆಂದಿರುತ್ತೆ, ಹಂಗಾಗಿ ಅಂದರೆ ಅದು ಕುದೀತಾ ಇರುತ್ತೆ ಗ್ರೇವಿನೂ ಸಹ, ಹಾಗೆಯೇ ಅಕ್ಕಿನೂ ಸಹ ನೆನೆಸಿರ್ತೀವಲ್ಲ, ಹಂಗಾಗಿ ಕೂಗಿಸ್ಕೋಬಾರ್ದು, ಈ ರೀತಿಯಾಗಿ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡಿಕೊಂಡಾಗ ಚೆನ್ನಾಗಿ ಉದುದ್ರವಾಗಿ ಬರುತ್ತೆ ಅನ್ನನೂ. ಅಂದರೆ ಕೂಗಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಥರ ಆಗುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ ಬಿರಿಯಾನಿ. ಹಂಗಾಗಿ ಈ ಥರ ಸ್ಟೀಮ್ ಮಾಡ್ಕೋಬೇಕು. ವಿಷಲ್ ಮುಚ್ಚಿಬಿಟ್ಟೆ ಸ್ಟೀಮ್ ಮಾಡ್ಕೋಬೇಕು. 7-8 ನಿಮಿಷ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಆಗೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಮಟನ್ ಇತ್ತು, ಅಂದರೆ ಸ್ವಲ್ಪ ಮಟನ್ ಇತ್ತು ಅಂತ ಹೇಳಿದ್ನಲ್ಲ, ಆ ಮಟನ್ನ ಸಾಂಬಾರು ಮಾಡ್ಕೊಳ್ಳೋಣ ರಾತ್ರಿಗೆ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಅಷ್ಟೊತ್ತಿಗೆ ಮಟನ್ ಹಾಳಾಗೋಗ್ಬಿಡುತ್ತೆ, ಯಾವಾಗ ಕಟ್ ಮಾಡಿರ್ತಾರೋ ಏನೋ ಅಂತೇಳಿ ಅಂತ ಅದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ರಾತ್ರಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಟನ್ ಹಾಳಾಗೋಗಲ್ಲ ಅಂತೇಳಿ ಅಂತ ಅದಕ್ಕೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಬಿಸಿ ಆದಮೇಲೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಮಟನ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆನಂತರ ಅದಕ್ಕೆ ನಾನೀಗ ಉಪ್ಪು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಉಪ್ಪನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ತೇನೆ, ಅಂದರೆ ಆಮೇಲೆ ಸಾಂಬಾರು ಆಗುವಾಗಲೂ ಉಪ್ಪನ್ನ ಆ್ಯಡ್ ಮಾಡ್ತೀನಲ್ವ, ಹಂಗಾಗಿ ಆವಾಗ ಹಾಕಿದ್ರೆ ಆಯಿತು, ಇವಾಗ ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಅಂತೇಳಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಗೆ 1.5 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು ಮಟನ್ನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸಾಂಬಾರಿಗಾಗಲಿ ಅಂತೇಳಿ ಅಂತ. ಸಾಂಬಾರಿಗೆ ಆಗಲಿ ಯಾವುದಕ್ಕಾಗಲಿ ಮಟನ್ ಆಗಲಿ ಚಿಕನ್ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಿ ರುಚಿಯಾಗಿ ಬರುತ್ತೆ, ಆವಾಗ ಜ್ಯೂಸಿಯಾಗೂ ಇರುತ್ತೆ ಅಂತೇಳಿ ನಾನು ಯಾವುದೇ ಆಗಲಿ ಚಿಕನ್ ಆಗಲಿ ಮಟನ್ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಉಪ್ಪನ್ನು ಹಾಕಿದ್ದಾಯಿತು, ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಅದನ್ನು ಮತ್ತೊಂದು ಸಲ ಮಿಕ್ಸ್ ಕೊಡ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ಲೋಟದಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ಆಮೇಲೆ ಬೇಕಿದ್ದರೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ತಿಕ್ನೆಸ್ ನೋಡ್ಕೊಂಡು ಮಸಾಲೆ ಎಲ್ಲ ಹಾಕಿದ ಮೇಲೆ ಹೆಚ್ಚಿಸಿದ್ರೆ ಆಯಿತು ಅಂತೇಳಿ ಅಂತ ಈಗ 1 ಲೋಟದಷ್ಟು ನಾನು ನೀರನ್ನ ಹಾಕಿ 1-2 ವಿಷಲ್ ನಾನು ಅಷ್ಟೇ ಕೂಗಿಸ್ಕೊತಾ ಇದ್ದೀನಿ. ನಾನು 1-1.5 ಲೋಟ ಅಷ್ಟೇ ನಾನು ಅಲ್ಲಿ ಹಾಕಿರೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೊತೀನಿ. ಆಮೇಲೆ ಮಸಾಲೆ ಹಾಕಿದ ಮೇಲೆ ಇನ್ನೊಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಂತೇಳಿ ಅಂತ ಈಗ ನಾನು ಈ ಸದ್ಯಕ್ಕೆ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಇದಕ್ಕೂ ಮುಚ್ಚಳ ಮುಚ್ಚಿ ಅಂದರೆ ವಿಷಲ್ ಇಕ್ಕಿ ನಾನೀಗ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಬಿರಿಯಾನಿದು ಸಹ ರೆಡಿಯಾಗಿತ್ತು, ಅಂದರೆ ಸ್ಟೀಮ್ ಆಗಿತ್ತು. ಸ್ಟೀಮೆಲ್ಲ ಆಗಿ ತಣ್ಣಗಾದ್ಮೇಲೆ ಎತ್ತಬೇಕು ವಿಷಲ್ನ, ಅಂದರೆ ಅದು ಸ್ಟೀಮಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ವಿಷಲ್ ತಣ್ಣಗಾದ್ಮೇಲೆ ನಾವು ವಿಷಲ್ ಎತ್ತಿದ್ರೆ ಅನ್ನ ಮಾತ್ರ ತುಂಬ ಚೆನ್ನಾಗಿ ಉದುದ್ರವಾಗಿ ಬಂದಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ, ಅನ್ನ ಉದುದ್ರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಹಾಗೆ ಮಟನು ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಅಂತ, ಬಿರಿಯಾನಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡಿ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಂಡಿದ್ರಿಂದ ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿದೆ ಅಂತೇಳಿ ಅಂತ ಯಾವ ರೀತಿ ಹಾಕ್ತಾಯಿದ್ದೀನಿ, ಅದೇ ಕೂಗಿಸ್ಕೊಂಡಿದ್ರೆ ಮಟನು ತುಂಬ ಬೆಂದ್ಬಿಡೋದು, ಹಾಗೆಯೇ ಅಕ್ಕಿನೂ ಸಹ ಮುದ್ದೆ ಮುದ್ದೆ ಥರ ಆಗಿರೋದು, ಈ ರೀತಿಯಾಗಿ ಉದುದ್ರವಾಗಿ ಇರ್ತಾ ಇರಲಿಲ್ಲ. ನೀವೇ ನೋಡ್ತಿರ್ಬೋದು ಅನ್ನ ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿದೆ ಅಂತೇಳಿ ಅಂತ. ಅನ್ನ ಆಗಲಿ ಮಟನ್ ಆಗಲಿ ತುಂಬ ಚೆನ್ನಾಗಿ ಬಂದಿತ್ತು, ಮಟನು ಅಷ್ಟೇ ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಬಂದಿತ್ತು, ಅನ್ನನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಉದುದ್ರವಾಗಿ. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿತ್ತು, ಹಾಗೆಯೇ ತುಂಬಾ ರುಚಿಯಾಗಿತ್ತು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಮಕ್ಕಳಿಗೆ ಅಂತಲ್ಲ ನನಗೂ ಸಹ ತುಂಬಾ ಇಷ್ಟ ಆಗಿತ್ತು. ನೀವೊಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ, ಅದು ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಮಟನ್ ಅಂತೂ ತುಂಬಾ ಜ್ಯೂಸಿಯಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.